ಫಸ್ಟ್ ಆಫ್ ಆಲ್ ಮಿಲನ ಕೃಷ್ಣ, ಕಂಗ್ರ್ಯಾಚುಲೇಷನ್ಸ್. ಬ್ಲಾಕ್ಬಸ್ಟರ್, ಹ್ಯಾಟ್ರಿಕ್ ಬ್ಲಾಕ್ಬಸ್ಟರ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿದು ಒನ್ ಆಫ್ ದ ಪವರ್ ಕಪಲ್ ಅಂತ ಹೇಳ್ಬೋದು. ಸೊ ಹೀಗೆ ಸ್ಟ್ರಾಂಗ್ ಆಗಿ ಹೋಗ್ತಾ ಇರಿ. ಆ್ಯಂಡ್ ಆಲ್ಸೋ ಕೃಷ್ಣ ಅವ್ರು ನನಗೆ ಫಸ್ಟ್ ಟೈಮ್ ಫೋನ್ ಮಾಡಿದಾಗ ನಾನು ನಂಬರ್ ಕೇಳಿದ್ರು ಈ ಥರ ಅಂತ ರೋಲ್ಗೆ. ನಾನು ಕೃಷ್ಣ ಮಾತಾಡ್ತಾ ಇರೋದು ಅಂದರೆ ನಾನು ಯಾವ ಕೃಷ್ಣ ಅಂತ ಕೇಳಿದ್ದೇನೆ ಅಕ್ಕ. ಈಗ ಯಾವುದೋ ಅನ್ನೋನ್ ನಂಬರಿಗೆ ಕಾಲ್ ಅಂತ ಯಾವ ಕೃಷ್ಣ ಅಂತ, ನಾನು ಡಾರ್ಲಿಂಗ್ ಕೃಷ್ಣ ಅಲ್ಲೇ ಓ ಸಾರಿ ಅಂತ ಅಂದ್ಬಿಟ್ಟು ಆಮೇಲೆ ಮಾತಾಡಿದ್ದು. ಬಟ್ ಅವಾಗ ಹೇಳಿದ್ರು ಒಂದು ಟೀಚರ್ ರೋಲ್ ಇದೆ ಅಂತ. ನಾನು ಅನ್ಕೊಂಡು ಅಯ್ಯೋ ಯಾವ ಥರ ಟೀಚರೋ ಏನಿರುತ್ತೋ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಅಮೃತ ಹೇಳ್ದಂಗೆ ಅವ್ರು ಬರೆಯೋ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸು ಜ್ಞಾಪಕ ಇಟ್ಕೊಳ್ಳೋಂಥ ಕ್ಯಾರೆಕ್ಟರ್ಸು. ಸೊ ಎಲ್ಲಿ ಹೋದ್ರು ಇವಾಗ ಟೀಚರಮ್ಮ ಅಂತ ಕರೀತಾರೆ. ಅದಕ್ಕೆ ಸೀರೆ ಉಟ್ಕೊಂಡೇ ಬಂದಿದ್ದೀನಿ. ಬಟ್ ತುಂಬ ಖುಷಿ ಆಗ್ತದೆ ಎಲ್ಲ ಕಡೆ ಟೀಚರ್ ಅಂತ ಕರೀತಾ ಇದ್ದಾರೆ. ಆ್ಯಂಡ್ ಶ್ರೀ, ಥ್ಯಾಂಕ್ ಯು ಸೋ ಮಚ್ ಅಷ್ಟು ಚೆನ್ನಾಗಿ ಕಾಣಿಸಿರೋದಕ್ಕೆ. ಫಸ್ಟ್ ಹಾಫ್ ನಾನು ಜಗ್ಗ ಅಥವಾ ಅಭಿ ಇರ್ಬೋದು, ನಾವೆಲ್ಲ ಚೆನ್ನಾಗಿ ನಗ್ಸಿದ್ದೀವಿ. ಹಾಗೆ ಸೆಕೆಂಡ್ ಹಾಫಿಗೆ ನೋಡಿದ್ರೆ ಇವರು ನೇರ ಎಲ್ಲ ಸೇರಿಸಿ ಜನ ನಡೆಸ್ಬಿಟ್ಟಿದ್ದಾರೆ. ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ ಫಸ್ಟ್ ಹಾಫ್ ಎಲ್ಲ ಹುಡುಗರು ಫುಲ್ ಮಜಾ ಮಾಡ್ತಾ ಇದ್ದಾರೆ. ಜಗ್ಗನ್ ಕ್ಯಾರೆಕ್ಟರಿಂದ ಹಿಡಿದು ಎಲ್ಲ ನಗ್ತಾ ಇದ್ದಾರೆ. ಸೆಕೆಂಡ್ ಹಾಫ್ ನೋಡ್ತೀನಿ ಅಷ್ಟೇ ಸೈಲೆಂಟು. ಹುಡುಗಿರು ಅಳೋದು ಕಾಮನ್ನು, ಬಟ್ ಹುಡುಗರ ಕಣ್ಣಲ್ಲೂ ನಾನು ನೀರು ನೋಡಿದೆ. ಆಮೇಲೆ ಸ್ಟಾರ್ ಸಮೃದ್ಧ ಸೂಪರ್. ಆಮೇಲೆ ರೇಖಾ ಮ್ಯಾಮ್ ಬಗ್ಗೆ ಹೇಳಬೇಕು. ನನಗೆ ಇದೆಲ್ಲ ಕೇಳಿದ ಕಮೆಂಟು, ಏನು ಅನ್ಕೋಬೇಡಿ, ಬಟ್ ಹೇಳಿದ್ರು ಅಜ್ಜಿ ನೋಡಿ ಮತ್ತೆ ಸೈಲೆಂಟಾಗಿ ಬಂದ್ಬಿಟ್ಟು ಹೆಂಗೆ ಬಾಂಬ್ ಹಾಕ್ಬಿಟ್ರು ಅಂತೆಲ್ಲ ಕಮೆಂಟ್ ಮಾಡಿತಾ ಇದ್ರು. ಬಟ್ ಅಂದರೆ ಎಲ್ಲೋ ಟಚ್ ಆಗಿದೆ ಜನಕ್ಕೆ. ಅಂದರೆ ನಾವು ಏನು ತೋರಿಸಿದ್ವಿ ಸಿನಿಮಾ ಅದು ಕ್ಯಾಚ್ ಆಗಿದೆ ಅಂತ. ಸೊ ಓವರ್ ಆಲ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜನಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬಾ ಸ್ವೀಟ್ ಟೀಚರ್. ಇವ್ರದಾರ ಟೀಚರ್ ಇರ್ಬೇಕಿತ್ತಲ್ಲ, ಕೃಷ್ಣ ಅವ್ರು ನಿಮಗೂ ಇರ್ಬೇಕಿತ್ತಲ್ಲ. ಓಕೆ ಶ್ವೇತಾ ಅವರೇ, ನೀವಂತೂ ಲವ್ ಮಾಕ್ಟೇಲ್ ಆಪರ್ಚುನಿಟಿ ಸಿಕ್ಕಿರೋದ್ರ ಬಗ್ಗೆ ತುಂಬಾನೇ ಓವರ್ವೆಲ್ಮಿಂಗ್ ಆಗಿ ರೆಸ್ಪಾನ್ಸ್ ಕೊಟ್ಟಿದ್ರಿ ಎಲ್ಲ ಕಡೆ. ಸೊ ಅಂದ್ರೆ ಲವ್ ಮಾಕ್ಟೇಲ್ ಅಂದ್ರೆ ಒಂದು ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ನೀವು ಸೇರ್ಕೊಂಡಿರೋದಿದೆಯಲ್ಲ, ನೀವು ತುಂಬಾ ಖುಷಿ ಪಟ್ಟಿದ್ರಿ. ಸೊ ಇವತ್ತು ನೋಡಿ ಸಕ್ಸಸ್ ಅಲ್ಲಿ ಜೊತೆ ಆಗಿದ್ದೀರಿ. ಹೌ ಹ್ಯಾಪಿ ಯು ಆರ್? Very happy. I think ನಾನು ಫಸ್ಟ್ ಡೇ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ that this is going to be a great success and congratulations. ಫಸ್ಟ್ ಡೇ ಇಂದನೂ ಈ ಕಾನ್ಫಿಡೆನ್ಸ್ ನೀವಿಬ್ರು ಪಡ್ಕೊಂಡಿದ್ದೀರಾ. That is for a reason, because the way you both already know that I'm a fan of your couple. And I think ಈಗ ಫಸ್ಟ್ ಜೋ ಇಂದ ಹಿಡಿದು ಎಲ್ಲರೂ ನಿಮ್ಮ ಬಗ್ಗೆ ಹೊಗಳ್ತಾ ಇದ್ದಾರೆ. ಹೇಗೆ ಆಸ್ ಅ ಫ್ಯಾಮಿಲಿ ಯು ಟೇಕ್ ಕೇರ್ ಆಫ್ ಎವ್ರಿಬಡಿ ಆನ್ ದಿಸ್ ಸೆಟ್. Though I am a new addition, I feel that as well. And ನಾನು ಸ್ವಲ್ಪ ಫೀಲ್ ಮಾಡೋದು ಕಮ್ಮಿ, ಅವರಿಗೂ ಫೀಲ್ ಮಾಡ್ತಿದ್ದೀರಾ ನೀವು. ಸೊ I think this is an example of how an industry should be. ಯಾಕಂದ್ರೆ ಪಾರ್ಟ್ 1 ಆಯಿತು, ಪಾರ್ಟ್ 2 ಆಯಿತು, ಪಾರ್ಟ್ 3 ಸಕ್ಸಸ್ ಅಲ್ಲೂ ಅವರು ಫಸ್ಟ್ ಇಂದ ಬಂದವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. As a family you have succeeded, as a filmmaker you have succeeded. ಅಂದ್ರೆ ನೀವು ಕಾಲ್ ಮಾಡಿದಾಗಲೇ ಲವ್ ಮಾಕ್ಟೇಲ್ 3 ಅಂದಾಗ ನನಗೊಂದು ಕಾನ್ಫಿಡೆನ್ಸ್ ಇತ್ತು that this is going to be a great movie ಅಂತ. ಆ ಕಾನ್ಫಿಡೆನ್ಸ್ ಜೊತೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಐ ಆಮ್ ಶ್ಯೂರ್ ವಿತ್ ಏಜಸ್ ಇನ್ನೂ ಒಳ್ಳೊಳ್ಳೆ ಮೂವಿ ಕೊಡ್ತೀರಾ. ಆ್ಯಂಡ್ ಇದೇ ಥರ ಪ್ರೀತಿ ಫ್ಯಾಮಿಲಿಗೆ ಆ್ಯಂಡ್ ಹೋಲ್ ಇಂಡಸ್ಟ್ರಿಗೆ ನಿಮ್ಮಿಂದ ಸಿಗಲಿ ಅಂತ ಐ ವಿಶ್ ಯು ಗೈಸ್. ಆ್ಯಂಡ್ I think very first day ಇಂದಾನು ಈ ಕಾನ್ಫಿಡೆನ್ಸ್ ನನಗಿತ್ತು. and I'm very very lucky to get this role. They have penned down a beautiful role for me, and I can just say that I got lucky ಅಂತ. and ನನ್ನ ಹತ್ರನೂ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಿದ್ದೀರಾ. Thank you so much for that. And I got to be a part of this beautiful family, work with all the co-actors, and superstar Samvrida first movie ನೇ ಅವರಿಗೆ ಕಟ್ಔಟ್ ಸಿಕ್ಕಿದೆ. You're a blessed child. Congratulations. And congratulations to the whole team. We should definitely celebrate ಈ ಥರ ಸಿನಿಮಾಗಳು, ಈ ಥರ ಸಾಕಷ್ಟು ಸಿನಿಮಾ ಬರಲಿ, ಈ ಥರ ಪ್ರೊಡಕ್ಷನ್ ಹೌಸಸ್ ಬರಲಿ, ಆ್ಯಂಡ್ ಇವ್ರ ಸಿನಿಮಾ ಇವ್ರ ಪ್ರೊಡಕ್ಷನಿಂದ ಸಾಕಷ್ಟು ಹಿಟ್ ಮೂವೀಸ್ ಬರಲಿ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೇ ಥರ ಪ್ರೀತಿ ನಿಮ್ಮಿಂದ ಸಿಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶ್ವೇತಾ. ಮಳೆ ಸುರಿಸಿ ನಿಲ್ಲಿಸ್ದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್.